hello friends, welcome back to my ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇದು ಅಷ್ಟೇ ಧರ್ಮಸ್ಥಳದ ಇನ್ನೊಂದು ಪಾರ್ಟ್ ವಿಡಿಯೋ. ಸೊ ಇದು ಬಂದು ನಾವು ಮಾರನೇ ದಿನದ ವಿಡಿಯೋ ಇದು. ನಾನು ಹಿಂದಿನ ದಿನನೇ ದರ್ಶನ ಆಯಿತು ನಮಗೆ. ನಾವು ಮಾರನೇ ದಿನ ಅಂದರೆ ಭಾನುವಾರ ನಾವು ಸೀದಾ ಹೊರನಾಡು ಮುಗಿಸ್ಕೊಂಡು ಬೆಳಗ್ಗೆ ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾನು ರೂಮ್ದು ಒಂದು ವಿಡಿಯೋ ಮಾಡ್ಕೋಬೇಕಿತ್ತು, ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್, ಮರ್ತೋಯ್ತು. ರೂಮಿಂದ ಚೆಕ್ಔಟ್ ಆಗಿ ಸೀದಾ ನಾವು ಕಾರಲ್ಲಿ ಕಳಸ ಬಂದಿದ್ದೀವಿ. ಕಳಸ ಈ ಟೆಂಪಲ್ ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸೈಲೆಂಟ್ ಆಗಿತ್ತು ವಾತಾವರಣ, ಅಷ್ಟು ಚೆನ್ನಾಗಿದೆ. ನೀವು ಯಾರಾದರೂ ಹೋದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ನಿರ್ಮಲವಾಗಿದೆ, ಕೂತ್ಕೊಂಡು ತುಂಬ ಶಾಂತಿಯಿಂದ ಕೂತ್ಕೋಬೋದು, ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು. ಸೊ ಹಕ್ಕಿಗಳ ಸೌಂಡು ಸಖತ್ತಾಗಿ ಬರುತ್ತೆ, ಹಕ್ಕಿಗಳು ಕೂಗೋದು ಸೌಂಡ್ ಮಾಡೋದು ಕೇಳೋಕ್ಕೆ ಒಂದು ಚಂದ. ಸೊ ದೇವಸ್ಥಾನದ ಒಳಗಡೆ ಪೇಂಟಿಂಗ್ ಇತ್ತು, ಅದು ಸಖತ್ತಾಗಿತ್ತು ಪೇಂಟಿಂಗ್ ಮಾತ್ರ. ಅದು ಒಳಗಡೆ ಫೋಟೋ ತೊಗೊಳೋದಕ್ಕೆ ನಮ್ಮನ್ನು ಬಿಟ್ಟಿರಲಿಲ್ಲ. ಸೊ ನಾನು ನಿಮಗೆ ಲಾಸ್ಟಲ್ಲಿ ಒಂದು ಫೋಟೋನ ಆ್ಯಡ್ ಮಾಡೋಕ್ಕಾಯ್ತು ಅಂದರೆ ಆ್ಯಡ್ ಮಾಡ್ತೀನಿ, ಇಲ್ಲ ನನ್ನ ಫೋಟೋನ ಅಪ್ಲೋಡ್ ಮಾಡಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಒಳಗಡೆ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು ಅಂತ. ಸೊ ಇದು ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾವು ಒಳಗಡೆ ಹೋಗಿರಲಿಲ್ಲ. ನೋಡಿ ನೇಚರ್ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ ನೇಚರು, ಸೌಂಡ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇದು ದೇವಸ್ಥಾನದ ಒಳಗಡೆ ಹೋಗಿ ನಾವು ಈಚೆ ಬರೋ ಅಷ್ಟರಲ್ಲಿ ನಮಗೇನೋ ಒಂಥರ ಫೀಲ್ ಆಗಿ ಚೆನ್ನಾಗಿತ್ತು, ಮನಸ್ಸು ಶಾಂತಿಯಾಗಿತ್ತು, ತುಂಬ ಚೆನ್ನಾಗಿ ಫೀಲ್ ಆಯಿತು. ಒಂಥರ ಅಲ್ಲೇ ಇರಬೇಕು ಅನ್ನೋ ಥರ ಫೀಲ್ ಆಯಿತು. ಇದು ಯಾವ ಒಂದು ಬೆಟ್ಟ ಅಂತ ನಮ್ಮ ಅಣ್ಣ ನಮ್ಮ ಜೊತೆ ಬಂದಿದ್ರಲ್ಲ, ಅಣ್ಣ ಹೇಳ್ತಾರೆ ನೋಡಿ ಯಾವ ಬೆಟ್ಟ ಅಂತ, ಅವರೇ ಹೇಳ್ತಾರೆ ನೋಡಿ. ಈ ಕಡೆ ಎಲ್ಲ ಬಂದು ತುಂಬ ವರ್ಷಗಳೇ ಆಗೋಗಿತ್ತು. ಇದು ಯಾವ ಬೆಟ್ಟ ಏನು ಎತ್ತ ಒಂದು ಗೊತ್ತಿರಲಿಲ್ಲ. ನಾನು ಇದು ಚಾರ್ಮುಡಿ ಬೆಟ್ಟ ಅಂದ್ಕೊಂಡಿದ್ದೆ, ಅಲ್ವಂತೆ, ಇದು ಬೇರೆನೇ ಅಂತೆ. ನೋಡಿ ನಮ್ಮ ಅಣ್ಣ ಹೇಳ್ತಾರೆ. ಶಿರಾಡಿ ಬೆಟ್ಟ ಅಂತೆ, ನಮಗೆ ಗೊತ್ತಿರಲಿಲ್ಲ. ನಮ್ಮ ಅಣ್ಣ ಹೇಳಿದ್ಮೇಲೆ ಗೊತ್ತಾಗಿತ್ತು. ಎಲ್ಲೆಲ್ಲೋ ನೋಡ್ಕೊಂಡು ಸೀದಾ ನಾವು ಹೊರನಾಡಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಆನ್ ದ ವೇ ಸಿಗುತ್ತೆ. ಇದು ದೇವಸ್ಥಾನ ರಾಮನ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿದೆ, ಒಳಗಡೆ ಮಾತ್ರ ಸಖತ್ತಾಗಿದೆ. ಫುಲ್ಲು ಎಲ್ಲ ವೈಟ್ ಮಾರ್ಬಲಲ್ಲಿ ಮಾಡಿರೋದು ದೇವಸ್ಥಾನ, ಸಖತ್ತಾಗಿದೆ ಮಾತ್ರ. ನಾನು 2012 ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಇಷ್ಟು ವರ್ಷ ನಾನು ಬಂದಿರಲಿಲ್ಲ, ಇವತ್ತೇ ನಾನು ಹೋಗ್ತಾ ಇರೋದು. ಸುಮಾರು 12-13 ವರ್ಷ ಮೇಲಾಯಿತು ನಾನು ಧರ್ಮಸ್ಥಳಕ್ಕೆ ಬಂದು. ಅವಾಗೂ ಇವಾಗೂ ತುಂಬ ಚೇಂಜಸ್ ಇದೆ, ತುಂಬ ವ್ಯತ್ಯಾಸ ಇದೆ ದೇವಸ್ಥಾನ. ಸೊ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಈಚೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಏನಪ್ಪ ಅಂತಂದರೆ ನವಗ್ರಹ ಕಲ್ಲು ಬರುತ್ತಲ್ಲ, ನವಗ್ರಹ ಕಲ್ಲು, ಕಲ್ಲುಗಳು, ನವಗ್ರಹ ಕಲ್ಲುಗಳು. ಇದು ಬಂದು ಕೊರಗಜ್ಜ ಕಲ್ಲು, ನಾವು ಇನ್ನೊಂದು ನೋಡಿದ್ದು. ಕೊರಗಜ್ಜವ್ರನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಅಷ್ಟೇ 9 ನವಗ್ರಹಗಳಿಗೆ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ಇದು ಬಂದು ತೇರು ಚೆನ್ನಾಗಿತ್ತು, ಮುಂದೆ ಎಲ್ಲ ಕುದುರೆ ಎಲ್ಲ ಇತ್ತು. ವರ್ಷಕ್ಕೊಂದ್ಸಲಿ ತೇರು ನಡೆಯುತ್ತಂತೆ. ಸೊ ಇದೆಲ್ಲ ವ್ಯೂ ತುಂಬ ಚೆನ್ನಾಗಿದೆ. ನಾವು ಅಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋ ಮತ್ತು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಮತ್ತು ದೇವಸ್ಥಾನನ ಇನ್ನೊಂದು ಸತಿ ನಾನು ನೀಟಾಗಿ ಕ್ಲಿಯರ್ ಆಗಿ ವಿಡಿಯೋ ಮಾಡಿದೆ ಈಚೆಯಿಂದ. ಒಳಗಡೆ ವಿಡಿಯೋಗೆಲ್ಲ ಅಲೋ ಇಲ್ಲ, ಅದಕ್ಕೆ ಒಳಗಡೆ ವಿಡಿಯೋ ಮಾಡಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.